ಬ್ರೇಕ್ ಫೇಲ್ಯೂರ್ ಆಗಿದೆ. ಬ್ರೇಕ್ ಹಿಡಿತಾ ಇಲ್ವಾ? ಜವಳಿಗಂತ ಹೋದವರು ಒಂಚೂರ್ ಗಾಯ ಆಗ್ದಂಗ್ ವಾಪಸ್ ಬಂದಿದ್ದಾರೆ. ಏನ್ ರಿಸ್ಕ್ ತಗೊಂಡ್ ಕೆಲ್ಸ ಮಾಡಿದ್ಯಾ ನೀನು? ಅಷ್ಟೊಂದ್ ದುಡ್ಡು ಕೊಟ್ಟಿದ್ದು ಇದಕ್ಕೇನಾ? ಮಾಯಾ ಫೋನ್ ನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಮಾಯಾ ಬರೋದಕ್ಕೂ ಮುಂಚೆ ಅವಳು ಲಾಸ್ಟ್ ಯಾರಿಗೆ ಕಾಲ್ ಮಾಡಿದಾಳೆ ಅಂತ ತಿಳ್ಕೋಬೇಕು. ಯಾರು? ನೀವ್ಯಾರು? ಅಮ್ಮ, ನೀವ್ ಕಾಲ್ ಮಾಡಿರೋದು. ನೀವ್ ಯಾರು ಅಂತ ಹೇಳಿ. ಇದು ಟೈಲರ್ ಅಂಗಡಿನ? ಮೆಕ್ಯಾನಿಕ್ ಶಾಪಿಗೆ ಫೋನ್ ಮಾಡಿ ಟೈಲರ್ ಶಾಪ್ ಅಂತ ಕೇಳ್ತಾ ಇದೆಯಲ್ಲಮ್ಮ. ಮೇಡಮ್, ಏನಾಗ್ಬೇಕಿತ್ತು? ಯಾರು ನೀವು? ಈಗ ಅರ್ಧ ಗಂಟೆ ಮುಂಚೆ ಕಾಲ್ ಮಾಡಿದ್ನಲ್ವಾ, ಕಾರ್ ಸರ್ವಿಸ್ ಇದೆ ಅಂತ. ಯಾವ ಕಂಪ್ನಿ ಗಾಡಿ ಮೇಡಮ್? ಅಲ್ಲಿದ್ಯಲ್ಲ ಆ ತರದ್ದು. ಇವರಿಬ್ರು ಯಾಕೆ ತಪ್ಪು ಮಾಡಿ ಟೀಚರ್ ಕೈಯಲ್ಲಿ ಸಿಕ್ಕಾಕೊಂಡಿರೋ ಸ್ಟೂಡೆಂಟ್ ತರ ಆಡ್ತಿದ್ದಾರೆ? ಕಳ್ಳರನ್ನ ಮನೆಯಲ್ಲೇ ಇಟ್ಕೊಂಡು ನಾನು ಊರು ತುಂಬಾ ಹುಡುಕ್ತಾ ಇದ್ದೀನಿ. ಹಾಗಾದ್ರೆ ಇದೆಲ್ಲ ಆ ಮಾಯ ಮತ್ತೆ ನಳಿನಿ ಮಾಡ್ತಿರೋದಾ? ಏನ್ ಮಾಡೋದೀಗ? ಅತ್ತೆ ಅತ್ತಿಗೆ ಎಲ್ಲರೂ ಅನ್ಕೊಂಡಿರೋದು ನಿಜ. ಹಾಗಾದ್ರೆ ಬಾಬಾ ಹಾವಿಗೆ ಹಾಲೇ ರೀತಿದಾರ? ಅಣ್ಣ ಯಾಕೆ ನನಗಿಷ್ಟು ಅರ್ಜೆಂಟಾಗಿ ಬರಕ್ಕೆ ಹೇಳ್ದ? ಹೋಟೆಲಿಂದ ಯಾವತ್ತೂ ಹಿಂಗೆ ಕರ್ಸ್ಕೊಂಡಿರ್ಲಿಲ್ವಲ್ಲ. ಒಂದು ವೇಳೆ ಮತ್ತೆ ಏನಾದರೂ ಜಗಳ ಆಗಿರ್ಬೋದಾ? ಅಯ್ಯಯ್ಯೋ, ಏನಿದು ಅಪ್ಶಕನ? ಛೇ, ಈ ಮಾಯಾ ಮತ್ತೆ ವಂಶಿ ಈ ಮನೆಗೆ ಯಾಕಾದರೂ ಬಂದ್ರು? ಅವ್ರು ಬಂದಾಗಿಂದ ನಮ್ಮ ಅಣ್ಣನ ನೆಮ್ಮದಿ ಅನ್ನೋದೇ ಇಲ್ಲ. ಓ ಕೃಷ್ಣ, ಇಷ್ಟು ಬೇಗ ಬಂದ್ಯಾ? ನೀನು ಬೇಗ ಬಂದಿದ್ದು ಒಳ್ಳೇದಾಯ್ತು. ಯಾಕಣ್ಣ, ಏನು ವಿಷಯ? ಹೇಳ್ತೀನಿ ಬಾ. ಯಾಕಣ್ಣ ಇಲ್ಲೇ ಹೇಳ್ತಿಲ್ಲ? ಅಂತ ಗುಟ್ಟಿನ ವಿಷಯ ಏನಿರ್ಬೋದು? ಕೃಷ್ಣ, ಗಾಡಿ ಹತ್ತೋ. ಅದಕ್ಕೆ ಮತ್ತೆ ಅತ್ತೆ ಯಾವಾಗಲೂ ಇವರು ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ ಅಂತ ಹೇಳಿದ್ರು. ಆದರೆ ನಾನೇ ಇವ್ರನ್ನ ನಂಬಿ ತಪ್ಪು ಮಾಡಿದೆ. ಅವತ್ತು ಅನುಮಾನ ಬಂದಿದ್ದ ದಿನಾನೇ ನಾನು ಕೊನೆ ಪಕ್ಷ ಕೃಷ್ಣನಿಗಾದರೂ ಅದನ್ನು ಹೇಳಬೇಕಿತ್ತು. ಏನೇ ಆಯ್ತು ನಿಂಗೆ? ನನ್ನ ರೂಮಲ್ಲಿ ಇರ್ದೆ ಕೇಳಿ ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಅದು ಏನಿಲ್ಲ ಕಣೆ. ಯಾಕೆ ಒಂಥರ ಇದೆಯಾ? ಏನಾಯ್ತು ನಿಂಗೆ? ನನ್ನಿಂದ ಒಂದು ತಪ್ಪಾಗ್ಬಿಡ್ತು. ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ. ಆದರೆ ಇವಾಗ ಆಗ್ತಿರೋದನ್ನ ನೋಡಿದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣೆ. ತಪ್ಪ, ಈ ಥರ ಎಲ್ಲ ಮಾತಾಡಬೇಡ. ಏನಾಗಿದೆ ಅಂತ ಹೇಳು ಫಸ್ಟು. ಎಲ್ಲ ಗೊತ್ತಿದ್ದು ವಿಷ ಸರ್ಪಗಳನ್ನ ಆರಾಮಾಗಿರೋದಕ್ಕೆ ಬಿಟ್ಬಿಟ್ಟೆ. ನಾನು ಹೇಳ್ತಾ ಇದ್ದೆ ಅಲ್ವಾ, ಅವತ್ತು ಯಾರೋ ನಮ್ಮ ಕಾರನ್ನ ಬೇಕು ಅಂತ ಆಕ್ಸಿಡೆಂಟ್ ಮಾಡ್ಸಕ್ ನೋಡಿದ್ರು ಅಂತ. ಆಮೇಲೆ ನನ್ನ ಮೇಲೆ ರೌಡಿಗಳೆಲ್ಲ ಅಟ್ಯಾಕ್ ಮಾಡಿದ್ರು ಅಂತ ನೆನ್ಪಿದ್ಯಾ? ಹೌದು, ಅದೆಲ್ಲ ನೆನ್ಪಿದೆ. ಅದೆಲ್ಲ ಮುಗ್ದೋಗಿರೋ ಕತೆ. ಈಗ ಯಾಕೆ ನೆನ್ಪು ಮಾಡ್ಕೋತಿದ್ಯಾ? ಅದೆಲ್ಲ ಯಾರು ಮಾಡಿಸಿದ್ದು ಅಂತ ಗೊತ್ತಾ ನಿನಗೆ? ಯಾರು? ಬೇರೆ ಯಾರು ಅಲ್ಲ, ಇದೇ ಮಾಯಾ ಮತ್ತೆ ನಳಿನಿ.
ಏನ್ ಹೇಳ್ತಿದ್ಯ ವಂಶಿ, ನಿಜನಾ? ಹೂನೇನೋ ಪಾಪ ದೇವ್ರಂತ ಕೋದಂಡ ಭಾವನಿಗೆ ಇವ್ರು ನಂಬಿಕೆ ದ್ರೋಹ ಮಾಡಿದ್ದಾರೆ. ನಮ್ಮಪ್ಪ ಅಮ್ಮ ಕೂಡ ಇವಳನ್ನ ಮಗಳ ತರ ನೋಡ್ಕೊಂಡಿದ್ದಾರೆ. ಅವತ್ತು ವಜ್ರದ ನೆಕ್ಲೆಸ್ ಕಳ್ದೋಗಿದ್ದು, ಮುಹೂರ್ತ ಸೀರೆ ಹರಿದೋಗಿದ್ದು, ಮನೇಲಿ ಆಗ್ತಿರೋ ಎಲ್ಲ ಗಲಾಟೆಗಳಿಗೆ ಇವರೇ ಕಾರಣ. ವಂಶಿ, ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಅವತ್ ಮದ್ವೆ ದಿನ ನಳಿನಿಯವರು ಒಂದು ಪೆಂಡ್ರೈವ್ನ DJ ಅವರಿಗೆ ಕೊಡೋದು ನೋಡಿದೆ. ನೀನ್ ಹೇಳ್ತಿರೋದು ನೋಡಿದ್ರೆ ಆ ಮದ್ವೆ ಮನೆಯಲ್ಲಾಗಿರೋ ಗಲಾಟೆಗೂ ಇವರಿಗೂ ಏನೋ ಸಂಬಂಧ ಇದೆ ಅನ್ನಿಸ್ತಿದೆ ಕಣೆ. ಇವಳು ಹೇಳ್ತಿರೋದು ನಿಜಾನೇ ಇರ್ಬೋದು. ಇಲ್ಲ ಅಂದ್ರೆ ತಾಳಿ ಕಟ್ಟೋ ಟೈಮಿಗೆ ಕರೆಕ್ಟಾಗಿ ಆ ವಿಡಿಯೋ ಪ್ಲೇ ಆಗೋದಕ್ಕೆ ಹೇಗೆ ಸಾಧ್ಯ? ಇದು ಅವರೇ ಮಾಡಿರೋದು. ಅವ್ರು ಖಂಡಿತವಾಗ್ಲೂ ಈ ಮನೆಗೆ ಒಳ್ಳೇದ್ ಮಾಡೋ ಉದ್ದೇಶ ಇಟ್ಕೊಂಡು ಬಂದಿಲ್ಲ. ನಾನೀಗ್ಲೇ ವಿಷಯನೆಲ್ಲ ಕೋದಂಡ ಭಾವನ್ಗೆ ಹೇಳಿ ಅವ್ರ ಮುಖವಾಡನ ಕಳಿಸ್ತೀನಿ. ವಂಶಿ ನಿನ್ಕೋ, ನೀನ್ ಏನ್ ಮಾಡಕ್ ಹೊರಟಿದ್ಯಾ? ನಿನ್ ಮದ್ವೆ ಮುಂಚೆ ಇದನ್ನೆಲ್ಲ ಹೇಳಿದ್ರೆ ಅವ್ರು ನಂಬ್ತಿದ್ರು. ಆದ್ರೆ ಈಗ ನೀನ್ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಇದನ್ನೆಲ್ಲ ನಂಬಲ್ಲ ಕಣೆ. ಶಭಾಷ್ ವಂಶಿ, ಕರೆಕ್ಟ್ ಆಗಿ ಹೇಳ್ದೆ. ಆದ್ರೆ ನೀನ್ ತುಂಬಾ ಸ್ಲೋ ಆಗಿದ್ಯಾ. ಆಲ್ರೆಡಿ ಟ್ರೈನ್ ಹೋಗಾಗಿದೆ, ನೀನ್ ಇವಾಗ ಟಿಕೆಟ್ ತಗೋತಿದ್ಯಾ? ಇವಾಗ ನೀನಷ್ಟೇ ಅಲ್ಲ, ಆ ದೇವ್ರು ಬಂದ್ ಹೇಳಿದ್ರು ಕೋದಂಡ ಅದನ್ನ ನಂಬಲ್ಲ. ಪರವಾಗಿಲ್ಲ ನಯನ, ನೀನ್ ನಿನ್ ಫ್ರೆಂಡ್ ತರ ಡಮ್ಮಿ ಪೀಸ್ ಅಂತೂ ಅಲ್ಲ. ಏನು ನನ್ ಕೈಯಲ್ಲಿ ಏನು ಮಾಡಕ್ಕಾಗ್ತಿಲ್ಲ ಅಂತ ಹುರಿತಿದ್ಯಾ? ಏ ಮಾಯಾ,